ಎಲ್ಲರಿಗೂ ನಮಸ್ಕಾರ. ನಾವು ಹೋಗಿದ್ದು ಕೆಲಸ ಬಂದ್ಬಿಟ್ಟು ಕರಿತಿಮ್ನಳ್ಳಿ ಹತ್ರ. ಇಲ್ಲಿ ನಾವು ಚೆಕ್ ಮಾಡಿದ ಪ್ರಕಾರ ಕೇಬಲ್ ಬರಸ್ಟ್ ಆಗಿತ್ತು. ನಾವು ಜೀಪ್ನ ಪಾಯಿಂಟ್ಗೆಲ್ಲ ಸೆಟ್ ಮಾಡಿಕೊಂಡು ಲಿಫ್ಟಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಒಂದೆರಡು ಹತ್ರ ಕೇಬಲ್ ಬರಸ್ಟ್ ಆಗಿದ್ದು ಸಿಕ್ತು. ಆದರೂ ನಾನು ಮೋಟ್ರ್ ಪಂಪ್ ಹತ್ರ ಚೆಕ್ ಮಾಡಬೇಕು ಅಂತೇಳಿ 24 ಲೆಂತ್ ಇದ್ವು, 24 ಲೆಂತನ್ನು ಎತ್ತಾಕಿದೆ. ಪಂಪ್ ಐಡ್ಲಿಂಗು ಫುಲ್ ಡೌನ್ ಆಗಿತ್ತು. ಅದಕ್ಕೆ ಬೇರೆ ಕಪ್ಲಿಂಗ್ ಹಾಕಿ ಪಂಪ್ನ ಹೈಟ್ ಮಾಡಿ ಕೇಬಲ್ ಜಾಯಿಂಟ್ ಎಲ್ಲ ಹಾಕಿ ನೀಟಾಗಿ ಬಿಟ್ಕೊಟ್ವಿ. ಐಡ್ಲಿಂಗ್ ಡೌನ್ ಆಗಿರೋ ಕಾರಣದಿಂದ ಮೋಟ್ರು 30 ಆಂಪ್ಸ್ ತಗೊಳ್ತಾ ಇತ್ತು, ಈಗ 20 ಆಂಪ್ಸ್ ತಗೊಳ್ತಾ ಇದೆ. ಇದು 10-18 ಸ್ಟೇಜು ಪಂಪ್ ಮೋಟ್ರು. ನಿಮ್ಮದು ಅಷ್ಟೇ ಮೋಟ್ರು ಯಾವುದಾದ್ರೂ ಎತ್ತೋದಾಗಲಿ ಬಿಡೋದಾಗಲಿ ಎಷ್ಟೇ ಲೆಂತ್ ಇರಲಿ ನಾವು ಎತ್ಕೊಡ್ತೀವಿ ಅಥವಾ ಬಿಟ್ಕೊಡ್ತೀವಿ. ನಿಮಗೆ ಗೊತ್ತಿರೋ ಹಾಗೇ ನಿಮಗೆ ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಮೋಟ್ರ್ ಪಂಪ್ ಹತ್ರ ಏನಾದರೂ ಕೇಬಲ್ ಏನಾದರೂ ಬರೆಸ್ಟ್ ಆದರೆ ಒಂದು ಸಲ ನೀವು ಪಂಪು ಅಥವಾ ಮೋಟ್ರು ಐಡ್ಲಿಂಗ್ನ ಚೆಕ್ ಮಾಡೇ ಬಿಡಬೇಕಾಗಿ ಬರುತ್ತೆ. ಈ ಥರ ಸಮಸ್ಯೆಗಳು ಆಗ್ತಾ ಇರ್ತವೆ. ನಿಮ್ಗೆ ಇನ್ನೂ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಬೇಕಂದರೆ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ನಿಮ್ಗೆ ಯಾವುದೇ ಸಮಸ್ಯೆ ಇದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ.